ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹುಕ್ಕೇರಿ ಆಹಾರ ಇಲಾಖೆಯ ಕರ್ಮಕಾಂಡ ಬಟ ಬಯಲು. ಪಡಿತರ ಚೀಟಿ ಮಂಜೂರಾತಿ ಅಧಿಕಾರ ಇರೋದು ಆಹಾರ ನಿರೀಕ್ಷಕರಿಗೆ ಮಾತ್ರ. ಆಹಾರ ನಿರೀಕ್ಷಕ ಮಂಜೂರು ಮಾಡದೆ ಬದಲಾವಣೆ ಮಾಡೋದಕ್ಕೆ ಹೆಂಗ್ ಸಾಧ್ಯ ಆಯ್ತು? ಫುಡ್ ಇನ್ಸ್ಪೆಕ್ಟರ್ ಬಳಿ ಇರುತ್ತೆ ಆಹಾರ ಇಲಾಖೆಯ ಐಡಿ. ಅದನ್ನ ಕೂಡ ಗೋಲ್ಮಾಲ್ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಅವರ ಐಡಿಯಿಂದ ಮಾತ್ರ ಮಂಜೂರಾತಿಗೆ ಅವಕಾಶ ನೀಡಲಾಗುತ್ತಂತೆ. ಹುಕ್ಕೇರಿ ಫುಡ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಸಾಗರ್ ಸುಮಾರು 100ಕ್ಕೂ ಹೆಚ್ಚು ಕಾರ್ಡ್ ಬದಲಾಯಿಸಿ ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ. ವೃದ್ಧೆ ಮಾತ್ರ ಅಲ್ಲ, ಬೇರೆ ಅವರಿಗೂ ಕೂಡ ಈ ರೀತಿ ಮೋಸ ಆಗಿದೆ. ನೇರವಾಗಿ ತನ್ನ ತಪ್ಪನ್ನ ಪ್ರವೀಣ್ ಕುಮಾರ್ ಅವರು ಒಪ್ಕೊಂಡಿದ್ದಾರಂತೆ. ನನ್ನ ಐಡಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಪ್ರವೀಣ್ ಕುಮಾರ್ ಸಾಗರ್ ಅವರು ಹೇಳ್ತಿದ್ದಾರೆ. ಆದ್ರೆ ಈ ಗೋಲ್ಮಾಲ್ ನಿರೀಕ್ಷಕರ ಗಮನಕ್ಕೆ ತಂದಿದ್ದೆ ಅಲ್ಲಿರುವಂತಹ ಮತ್ತೊಬ್ಬ ಅಧಿಕಾರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಹುಕ್ಕೇರಿ ಆಹಾರ ಇಲಾಖೆಯಲ್ಲಿ ಆಗಿರುವ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಯಾರ ಅಂಡ್ರಿಗೆ ಬರುತ್ತಲ್ವಾ ಸರ್, ನಿಮ್ಮ ಅನುಮತಿ ಇಲ್ಲದೆ ಹೆಂಗೆ ಈ ಕಾರ್ಡ್ಗಳು ಹೋಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಹೌದೌದು ಹೋಗಿರೋದು ನಿಜ, ಆದ್ರೆ ಇದು ನಂದಲ್ಲ, ಇಲ್ಲೇನೋ ಗೋಲ್ಮಾಲ್ ಆಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರಂತೆ ಪ್ರವೀಣ್ ಕುಮಾರ್ ಸಾಗರ್. ಆದ್ರೆ ಗೋಲ್ಮಾಲ್ ಎಲ್ಲಾ ವಿಚಾರಗಳು ಬೆಳಕಿಗೆ ತಂದಿದ್ದು, ನಿರೀಕ್ಷಕರ ಗಮನಕ್ಕೆ ತಂದಿದ್ದು ಕೂಡ ಆಹಾರ ಶಿರಸ್ತೆದಾರ್ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕೆಲವೊಂದಿಷ್ಟು ಷಡ್ಯಂತ್ರದಿಂದ ನಮ್ಮಲ್ಲಿ ಒಂದಿಷ್ಟು ಕೆಲಸ ಮಾಡ್ತಿದ್ರು. ನಾವೊಂದು ವೈಯಕ್ತಿಕವಾಗಿ ಅದನ್ನು ಮಾತಾಡೋಕ್ಕೆ ಬರೋದಿಲ್ಲ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಅಧಿಕೃತ ಇರಲಿಲ್ಲ. ನಮ್ಮಲ್ಲಿ ಮೊದಲಿಂದ ಕೆಲಸ ಮಾಡ್ಕೊತ ಬಂದಿದ್ರು. ಆ ವಿಶ್ವಾಸದಿಂದ ಹುಡುಗರಿಗೆ ನಾವು ಲಾಗಿನ್ ಕೊಟ್ಟು ಇಲ್ಲಿ ಕೆಲಸ ಮಾಡಿಸ್ತಿದ್ವಿ. ಯಾಕಂದ್ರೆ ನಾವು ನಮ್ಮ ಕೆಲಸಕ್ಕೆ ಈಗ ನೋಡ್ರಿ ಡೇ ಎಲ್ಲ ಪೂರ್ತಿ ಹೊರಗಡೆ ಹೋಗೋದು ಕೆಲಸ ಮಾಡೋದು ಮಾಡ್ತಿದ್ವಿ. ಕೆಲವೊಂದಿಷ್ಟು ಪ್ರೈವೇಟ್ ಹುಡುಗರು ಕೆಲಸ ಮಾಡ್ಕೊತಿದ್ರು. ಆದರೆ ಮೊದಲಿಂದ ಮಾಡ್ತಾಯಿದ್ರು ಅಂತ ನಾವು ಇಲ್ಲಿ ಕೆಲಸಕ್ಕೆ ಬರೋ ಡ್ಯೂಟಿ ಮಾಡೋದಕ್ಕಿಂತ ಮೊದಲಿಂದ ಮಾಡ್ತಾಯಿದ್ರು ಅಂತ ಆ ವಿಶ್ವಾಸ ಕೆಲಸ ಮಾಡ್ತಿದ್ರು. ಕೆಲವೊಂದು ಅನಿವಾರ್ಯ ಕಾರಣದಿಂದ ಅಂಥವರಿಂದ ಅವ್ಯವಹಾರ ಮಾಡಿ ಎಲ್ಲ ಒಂದಿಷ್ಟು ತೊಂದರೆಗಳಾಗಿದ್ದಾವೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡಿ ಯಾವುದೂ ಇದು ಮಾಡಿಕೊಡ್ತೀವಿ. ನಾವು ಯಾವುದೇ ರೀತಿ ಇದಿಲ್ಲ, ಬೇರೆ ಐಡಿ ಇಲ್ಲ. ನಾವು ಇಲ್ಲಿ ಆಫೀಸ್ನಾಗ ಲಾಗಿನ್ ಇರ್ತಿತ್ತು, ಕೆಲಸ ಮಾಡ್ತಿದ್ರು, ಇದ್ದಿರೋದು ಮಾಡ್ಕೊತ ಬಂದಿದ್ದಾರೆ. ಈಗ ಅದು ಅಧಿಕೃತವಾಗಿ ಇಲ್ಲ ಅವರು. ಬಟ್ ಏನಾಯ್ತು, ಕೆಲಸ ಮಾಡ್ತಿದ್ರು ಮೊದಲಿಂದ ಅಂತ ಹೇಳಿಬಿಟ್ಟು ನಾವು ವಿಶ್ವಾಸದಿಂದ ಇದು ಮಾಡಿದ್ವಿ. ಅದರಿಂದ ಅವ್ರು ದುರುಪಯೋಗ ಮಾಡ್ತೇವೆ. ದುರುಪಯೋಗ ಇಂಥ ನೋಡ್ರಿ ಅವ್ಯವಹಾರಗಳು ಮಾಡೋದು ಇಂಥವೆಲ್ಲ ಮಾಡಿದ್ದಾರೆ. ಐಡಿ ಬೇರೆದವ್ರು ಕೊಟ್ಟಿಲ್ಲ. ನಾವು ಆಫೀಸ್ನಾಗ ಇದು ಮಾಡ್ತೀವಿ, ಕೆಲಸ ಮಾಡ್ತಾ ಅಂದ್ಬಿಟ್ಲೆ ಕೊಡ್ತಿದ್ವಿ ನಾವು. ಬಟ್ ದುರುಪಯೋಗ ಮಾಡಿದ್ದಾರೆ. ಕೆಲಸ ಮಾಡ್ಕೊಂಡು ಆಫೀಸ್ ಕೆಲಸನೂ ಮಾಡ್ತಿದ್ರು, ಜೊತೆಗೆ ದುರುಪಯೋಗ ಆಗಿದೆ. ಅದು ನಮ್ಮಿಂದ ತಪ್ಪು. ಈಗೋದು ಈ ಕಾರ್ಡ್ದಾರ ಚೆಕ್ ಮಾಡಿರಿ ಮಾಯವ್ವ ಗಂಗಪ್ಪ ಜೋತಪ್ಗಳಂತ. ಇದು ಲಾಗಿನ್ದಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ನಮ್ಮ ಆಹಾರ ನಿರೀಕ್ಷಕರ ಲಾಗಿನ್ದಲ್ಲಿ ಬದಲಾವಣೆ ಆಗೈತ್ರಿ. ಅದು ಈಗ ಏನಾಗಿದೆ ಸರ್, ಇವು ಎಲ್ಲ ಆನ್ಲೈನ್ದಲ್ಲಿ ತಿದ್ದುಪಡಿಯಲ್ಲಿ ಅರ್ಜಿ ಹಾಕಿರ್ತಾರೆ. ಗ್ರಾಮನ್ ಅಥವಾ ಕರ್ನಾಟಕ ಒಂದು ಎಲ್ಲೋ ಅರ್ಜಿ ಹಾಕ್ತಾರೆ. ನಮ್ಮ ಮೊದಲು ಹೆಂಗೈತಿ ರೀ, ನಮ್ಮಲ್ಲಿ ರೇಷನ್ ಕಾರ್ಡ್ದಾಗ ಒಬ್ಬರು ತಂಬ್ ಕೊಟ್ಟರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಇಶ್ಯೂ ಮಾಡಕ್ಕೆ ಬರ್ತೈತೆ ರೀ. ಅದು ನಮ್ಮ ಇಲಾಖೆಯಲ್ಲಿ ಏನಾಗೈತೆ ರೀ, ಈಗ ಮೊದಲು ತಂಬ್ ಕೊಟ್ಟರೆ ಅರ್ಜಿ ಹಾಕೋದಿತ್ತು. ಈಗ OTP ಮ್ಯಾಗ ಸ್ವಲ್ಪ ಅರ್ಜಿ ಹಾಕೋದು ಬಿಟ್ಟರು. ಆ ಟೈಮ್ದಾಗ ಈಗ ಯಾರು ತಂತ ತೋರಿಸೋಲ್ಲ ರೀ. ಗ್ರಾಮನ್ ಅಥವಾ ಕರ್ನಾಟಕವನ್ನು ಬೇರೆದವ್ರ ಹೆಸರು ಮಿಸ್ಮ್ಯಾಚ್ ಮಾಡಿ ಏನೋ ಮಾಡಿ ಕಾರ್ಡ್ ಚೇಂಜ್ ಮಾಡ್ತಾಯಿದ್ದಾರೆ. ಅದು ಲಾಗಿನ್ದಾಗ ಬರ್ತೈತೆ ರೀ. ನಮ್ಮ ಆಹಾರ ನಿರೀಕ್ಷಕರು ಮತ್ತು ನಮ್ಮದು ಆಹಾರ ಶಾಸ್ತ್ರ 2 ಲಾಗಿನ್ ಇರ್ತಾವೆ ರೀ. ಅಂಥ ಲಾಗಿನ್ದಾಗ ಇಲ್ಲಿ ನಮ್ಮ ಆಹಾರ ನಿರೀಕ್ಷಕರ ಲಾಗಿನ್ ಅಪ್ರೂವ್ ಆಗಿದೆ. ಈ ಲಾಗಿನ್ದಲ್ಲಿ ಇದ್ದದ್ದು ಸರಿ ನೋಡಿ ಚೆಕ್ ಮಾಡಿ ವೆರಿಫಿಕೇಷನ್ ಮಾಡಬೇಕು. ಅದೇನೋ ಕೆಲಸದ ಒತ್ತಡದಲ್ಲಿ ಆಗಿರ್ಬೇಕು ರೀ. ಆದರೆ ಸಾರ್ವಜನಿಕರಿಗೆ ಯಾರಿಗೆ ಆಗಬೇಕಂತ ಮಾಡಿಲ್ಲ. ನಾವು ಒತ್ತಡದಲ್ಲೇ ಆಗಿರ್ಬೇಕು ರೀ ಕೆಲಸದಲ್ಲಿ. ಅದು ನಾನು ಹೌದು ಸರ್, ಅದೇ ಸರ ನಾವು ಕೆಲಸ ಏನಾದರೂ ವೆರಿಫಿಕೇಷನ್ ಮಾಡಬೇಕಾಗ್ತದೆ. ಸರಿ ಐತ್ರಿ. ಅವು ಅರ್ಜಿ ಸುಮಾರು ಅರ್ಜಿ ಆನ್ಲೈನ್ದಾಗ ಬಂದಿರ್ತಾರೆ. ಗ್ರಾಮೀಣ ಕರ್ನಾಟಕ ಒಂದು ಅರ್ಜಿ ಹಾಕಿರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ದುಂಡಯ್ಯ, ಈಗ ಯಾರ್ದೋ ಒಬ್ರದ್ದು ಮಿಸ್ ಮ್ಯಾಚ್ ಆಗಿ ಏನೋ ಕಣ್ತಪ್ಪಿಸಿ ಆಗಿರಬಹುದು ಸಮಸ್ಯೆಗಳು ಅಂತ ಹೇಳಬಹುದು. ಬಟ್ ಹಂಗಲ್ಲ, ಬಹುತೇಕರಿಗೆ ಈ ರೀತಿ ಮೋಸ ಆಗುತ್ತೆ ಅಂದ್ರೆ ಇದು ಇಂಟೆನ್ಷನ್ಲಿ ದುಡ್ಡು ಮಾಡ್ಕೊಳ್ಳೋಕೆ ಅಧಿಕಾರಿಗಳು ಶಾಮೀಲಾಗಿ ಯಾರ್ಯಾರಿಗೋ ಕೊಟ್ಟಿದ್ದಾರೆ ಅಂತ. ನಿಜಕ್ಕೂ ಫಲಾನುಭವಿಗಳ ಕತೆ ಏನು ಹಿಂಗಾದ್ರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎನಿವೆ, ಯಾರ ಗಮನಕ್ಕೂ ಬರದೆ ಹಿಂಗಾಗಕ್ಕೆ ಸಾಧ್ಯ? ತಪ್ಪೊಪ್ಕೊಂಡ್ರೆ ಆಗಲ್ಲ. ಈಗ ಕ್ರಮ ಏನು? ಮುಂದೆ ಆಗದೆ ಇರೋ ರೀತಿಯಲ್ಲಿ ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಹೌದು ಶ್ರುತಿ, ಏನಂತಂದ್ರೆ ಬಡವರ ಹೊಟ್ಟೆ ತುಂಬಿಸುವಂತ ಒಂದು ಸರ್ಕಾರದ ಮಹತ್ವದ ಯೋಜನೆ ಆಗಿರ್ತಕ್ಕಂಥದ್ದು ಒಂದು ಅನ್ನಭಾಗ್ಯ ಯೋಜನೆ. ಈ ಅನ್ನಭಾಗ್ಯ ಯೋಜನೆ ಆಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಒಂದು ಆಹಾರ ಇಲಾಖೆಯಲ್ಲಿ ಒಂದು ಏನಂತಂದ್ರೆ ಒಂದು
ಭ್ರಷ್ಟಾಚಾರ ಅಥವಾ ಒಂದು ಕಳ್ಳಾಟ ನಡೀತಾ ಇದೆ ಅಂತ ಹೇಳ್ಬೋದು. ಏನಂತಂದ್ರೆ ಸಾಮಾನ್ಯವಾಗಿ ರೇಷನ್ ಕಾರ್ಡ್ದಲ್ಲಿ ಪ್ರತ್ಯೇಕವಾಗಿ ಒಂದೇ ಒಂದು ಸಿಂಗಲ್ ಸದಸ್ಯರಿರ್ತಾರೆ. ಆ ಸಿಂಗಲ್ ಸದಸ್ಯರಿರ್ತಕ್ಕಂತ ಒಂದು ಕಾರ್ಡ್ಗಳೇ ಇವರಿಗೆ ಟಾರ್ಗೆಟ್. ಅದಕ್ಕೆ ಸಾಥ್ ಕೊಡುವವರು ಕೂಡ ಯಾರಂತಂದ್ರೆ ಆಹಾರ ನಿರೀಕ್ಷಕರು, ಅಲ್ಲಿಂದ್ರೆ ಫುಡ್ ಇನ್ಸ್ಪೆಕ್ಟರ್. ಏನಂತಂದ್ರೆ ಯಾವುದೇ ಒಂದು ಸಿಂಗಲ್ ಕಾರ್ಡ್ದಾರ ಇರ್ಲಿ, ಅವರಲ್ಲಿ ಮೃತಪಟ್ಟರೆ ಅವರ ಏನಂತಂದ್ರೆ ಡೆತ್ ಸರ್ಟಿಫಿಕೇಟ್ ಏನಾದ್ರು ಇಶ್ಯೂ ಆದ್ರೆ ಆ ಕಾರ್ಡ್ ಸಂಪೂರ್ಣವಾಗಿ ರದ್ದಾಗಬೇಕು. ಆ ಕಾರ್ಡ್ ರದ್ದಾಗಬೇಕು, ಅದು ಬೇರೆದವರಿಗೆ ಅಲಾಟ್ ಆಗಬಾರ್ದು. ಆದ್ರೆ ಅಂತಹ ಕಾರ್ಡ್ಗಳೇ ಇವರ ಟಾರ್ಗೆಟ್. ಅದ್ರ ಜೊತೆಗೆ ಏನಂತಂದ್ರೆ ಜೀವಂತವಾಗಿ ಇದ್ರೂ ಕೂಡ, ಅಂದ್ರೆ ಒಂದೇ ಕಾರ್ಡ್ದಲ್ಲಿ ಸಿಂಗಲ್ ವ್ಯಕ್ತಿ ಇದ್ರೆ ಕೂಡ ಆ ಕಾರ್ಡ್ ಅನ್ನು ಇವರು ಬೇರೆದವರಿಗೆ ಅಲಾಟ್ ಮಾಡ್ತಾರೆ. ಅಂತಂದ್ರೆ ಅದೇ 10,000, 7,000, 10,000, 12,000 ರೂಪಾಯಿ ಹಣ ಪಡೆದು ಅದೇ ಒಂದು ಕಾರ್ಡ್ ಸಂಖ್ಯೆ ಇರ್ತಕ್ಕಂತ ಒಂದು ಕಾರ್ಡ್ ತೆಗೆದುಕೊಂಡು ಬೇರೆದವರಿಗೆ ಏನಂತಂದ್ರೆ ಬೇರೆದವರ ಹೆಸರಲ್ಲಿ ಅರ್ಜಿ ಹಾಕೋದು, ಅವರಿಗೆ ಆ ಕಾರ್ಡ್ ಅನ್ನು ಏನಂತಂದ್ರೆ ಹಂಚಿಕೆ ಮಾಡೋದು, ಇಂತ ಒಂದು ನೂರಾರು ಕಾರ್ಡ್ಗಳು ಕೂಡ ಇಲ್ಲಿ ಏನಂದ್ರೆ ಹುಕ್ಕೇರಿ ಆಹಾರ ಇಲಾಖೆಯಲ್ಲಿ ಪತ್ತೆಯಾಗಿರುವಂತದ್ದು. ಈಗಾಗಲೇ ಸಾಕಷ್ಟು ಈ ಕುರಿತು ಎಲ್ಲಾ ನಮ್ ಕಡೆ ದಾಖಲೆ ಕೂಡ ಸಂಗ್ರಹ ಮಾಡುತ್ತೇವೆ. ಸಂಗ್ರಹ ಮಾಡಿದ ಆದ ಬಳಿಕ ಆಹಾರ ಇಲಾಖೆಯ ಒಂದು ನಿರೀಕ್ಷಕರ ಬಳಿ ಕೂಡ ಹೋಗ್ತೇವೆ. ಹೋಗಿ ಆದ ನಂತರ ಅವ್ರನ್ನು ಕೂಡ ಗಮನಿಸಿದಾಗ, ಕೇಳಿದಾಗ, ಪ್ರಶ್ನೆ ಮಾಡಿದಾಗ, ಇಲ್ಲ ಮೊದಲೇ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು, ನನಗೆ ಐಡಿ ಅವ್ರಿಗೆ ಕೊಟ್ಟಿದ್ದೆ, ಆ ಐಡಿ ಇಂದ ಈ ತರ ನಡೀತಾ ಇದೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಒಂದು ಶುದ್ಧ ಸುಳ್ಳು. ಯಾಕಂತಂದ್ರೆ ಸಾಯಂಕಾಲ 5 ಗಂಟೆ ನಂತರ ಇವರು ಆಹಾರ ನಿರೀಕ್ಷಕರೇ ಅಲ್ಲಿ ಕೂಳ್ತಾರೆ. ಆಫೀಸ್ ಅಲ್ಲಿ ಕೂತ್ಕೊಂಡು ಯಾರೆಲ್ಲ ಏಜೆಂಟ್ರು ಅಪ್ಲಿಕೇಶನ್ ಹಾಕೊಂಡ್ ಬರ್ತಾರೆ ಅವ್ರೆಲ್ಲದಕ್ಕೂ ಕೂಡ ಇವರು ಏನಂತಂದ್ರೆ ಸ್ವತಃ ಇವರೇ ಅಪ್ರೂವಲ್ ಮಾಡ್ತಾರೆ. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಏನಂತಂದ್ರೆ ರೇಷನ್ ಕಾರ್ಡ್ ದಲ್ಲಿ ಒಂದು ಗೋಲ್ಮಾಲ್ ಮಾಡಿದ್ದಾರೆ. ನೇರವಾಗಿ ಇದಕ್ಕೆ ಏನಂತಂದ್ರೆ ಪ್ರವೀಣ್ ಕುಮಾರ್ ಸಾಗರ್ ಅವರೇ ಅಂದ್ರೆ ಇದಕ್ಕೆ ಜವಾಬ್ದಾರು. ಅವರ ಐಡಿ ಕಾರ್ಡ್ ಅಲ್ಲಿ ಇದೆಲ್ಲ ಹೇಗೆ ಆಗುತ್ತೆ ಅಂದ್ರೆ ಅವರೇ ಒಂದು ಇದನ್ನಿರುತ್ತೆ, ಲಾಗಿನ್ ಇರುತ್ತೆ. ಅವರ ಲಾಗಿನ್ ಬೇರೆದವರು ಬಳಸಲು ಸಾಧ್ಯವಿಲ್ಲ, ಅವರೇ ಅಪ್ರೂವಲ್ ಕೊಡಬೇಕು. ಆದ್ರೂ ಕೂಡ ಸಾಕಷ್ಟು ನೂರಾರು ಕಾರ್ಡ್ಗಳಿಗೆ ಇವರು ಅಪ್ರೂವಲ್ ಕೊಟ್ಟಿದ್ದಾರೆ. ವೃದ್ಧ ಅಜ್ಜಿ ಕೂಡ ಬಂದಿದ್ರು, ಕಣ್ಣೀರು ಆಗ್ತಾ ಇದ್ರು, ನಮಗೆ ಅನ್ಯಾಯ ಆಗಿದೆ, ನನ್ನ ರೇಷನ್ ಕಾರ್ಡ್ ಬಂದ್ ಆಗಿದೆ, ನನಗೆ ಯಾರು ಗತಿ ಇಲ್ಲ, ಈ ತರ ಸಾಕಷ್ಟು ಜನ ಕೂಡ ಬಂದಿದ್ದಾರೆ. ಅದಕ್ಕೆ ನಮ್ಮಲ್ಲಿ ದಾಖಲು ಕೂಡ ಈಗ ಆಲ್ರೆಡಿ ನಮ್ಮಲ್ಲಿ ಚಾನೆಲ್ ಅಲ್ಲಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು DDA ಅವರು ಕೂಡ ಗಮನ ಹರಿಸಬೇಕು, ಇದರ ಕುರಿತು ಸಂಪೂರ್ಣವಾದ ತನಿಖೆ ಮಾಡಬೇಕು, ಅವರ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲಿ ಜನರ ಆಗ್ರಹ ಆಗಿದೆ. ಶ್ರುತಿ. ಓಕೆ ದುರ್ದುಂಡಯ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.